ಸರ್ ನಿಮಗೆ ಸಿನಿಮಾ ನೋಡೋವಂಥ ಆಸಕ್ತಿ ಇದೆಯಾ? ಸಿನಿಮಾ ನೋಡೋ ಹುಚ್ಚಿತ್ತಾ ಮೊದಲು ನೋಡ್ತಾ ಇದ್ದೆ. ನಾನು ಇಲ್ಲಿ ಕಾಲೇಜ್ಗಳು ಇದ್ದಾಗ ಅದು ನೋಡ್ತಾ ಇದ್ದೆ, ತುಂಬ ನೋಡ್ತಾ ಇದ್ದೆ. ಓಕೆ, ಯಾರು ನಿಮ್ಮ ಫೇವ್ರೇಟ್ ಹೀರೋ? ವಿಷ್ಣುವರ್ಧನ್. ಓ, ವಿಷ್ಣುವರ್ಧನ್ ಅವರ ಯಾವ ಮೂವಿ ಜಾಸ್ತಿ ನೋಡಿದ್ದೀರಾ? ತುಂಬ ನೋಡಿದಂತೆ ಈ ಬಂಧನ ಫಿಲಿಮ್. ಸೊ ಮೇಡಮ್, ನೀವು ಕೂಡ ಸಿನಿಮಾ ಎಲ್ಲ ನೋಡ್ತಾ ಇದ್ರೆ ಸರ್, ನೀವು ಜೊತೆಗೆ ಎಷ್ಟು ಸಿನಿಮಾಗಳು ನೋಡಿದ್ದೀರಾ? ಒಂದು 4-5 ನೋಡಿರ್ಬೋದು ಅಷ್ಟೇ. ಹಾಲುಂಡ ತವರು ಒಂದು, ಆಮೇಲೆ ಅಧ್ಯಕ್ಷ ಇತ್ತಲ್ಲ, ಯಾರು ಅಧ್ಯಕ್ಷ, ಇತ್ತೀಚೆಗೆ ಅಧ್ಯಕ್ಷ. ಮೇಡಮ್, ಹಾಲುಂಡ ತವರಿಗೂ ಅಧ್ಯಕ್ಷಗೂ ಎಷ್ಟು ಗ್ಯಾಪ್ ಇದೆ ಮಧ್ಯದಲ್ಲಿ. ಅಷ್ಟಾಗಿ ಸಿನಿಮಾಗಳಿಗೆ ಎಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ಲ. ರೇರ್ ಕೇಸ್, ಏನೋ ಟೈಮ್ ಸಿಕ್ಕರೆ ಹೋಗೋಣ ಬರ್ರಿ ಅಂತ ಹೇಳ್ತಾರೆ. ಇವತ್ತು ಖಾಲಿ ಇದ್ದೀರಾ, ಹೋಗಿ ಬರೋಣ ಅಂತ. ಸೊ ಕ್ಯಾಂಪೇನ್ ಅಂತ ಅಂದಾಗ, ಎಲೆಕ್ಷನ್ ಅಂತ ಅಂದಾಗ ಮನೆ ಮಂದಿ ಎಲ್ಲ ಓಡಾಡ್ತಾರೆ. ಸೊ ಸುಮನ್ನ ಕೂಡ ಓಡಾಡ್ತಾರೆ ಅಂತ ಕೇಳಿದ್ವಿ. ಸೊ ಹೇಗಿರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಚುನಾವಣಾ ಅಖಾಡದಲ್ಲಿ? ನಾನು ಮನೆಯಲ್ಲಿದ್ದೆ, ಇವರೆಲ್ಲರೂ ಕ್ಯಾಂಪೇನ್ ಮಾಡ್ಕೊಂಡು ಬರ್ತಿದ್ರು. ನಾನು 1-2 ಡೇಸ್ ಅಷ್ಟೇ ಹೋಗಿತ್ತು ಕ್ಯಾಂಪೇನ್ ಮಾಡೋಕ್ಕೆ. ಮನೆಗೆ ಇವರೆಲ್ಲ ಬಂದಾಗ ಅವ್ರಿಗೆಲ್ಲ ಹಾಟ್ ಫುಡ್ ಎಲ್ಲ ರೆಡಿ ಇಟ್ಟು, ಆಮೇಲೆ ಕಾಲು ಸೋಕ್ ಮಾಡೋಕ್ಕೆ ನೀರೆಲ್ಲ ರೆಡಿ ಇಟ್ಟು ಮನೇಲಿ ಇರ್ತಿದ್ದೆ ನಾನು ಬೇಸಿಕಲಿ. ಟೇಕ್ ಕೇರ್ ಆಗಿದ್ರಿ? ರಾತ್ರಿ 1 ಗಂಟೆಗೆ ಬಂದರೆ ಬಿಸಿ ನೀರು ಉಪ್ಪು ಹಾಕಿ ನನ್ನ ಕಾಲಿಗೆ ಕುಂದಿರಿಸ್ಕೊಂಡು ಬಿಸಿ ಊಟ ಕೊಡ್ತಕ್ಕಂಥ. ಸೊ ಸುಮ್ಮನೆ ಇವತ್ತಿನ ಕಾಲದ ಹೆಣ್ಮಕ್ಳು ಅಡುಗೆ ಕಲಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗಲೂ ಯೂಟ್ಯೂಬ್ ಎಲ್ಲ ಮಾಡಿಕೊಂಡು ನೀವು ಕೂಡ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀರಾ? ಹಾಗೆ ಇಟ್ ಈಸ್ ಲೈಫ್ ಸ್ಕಿಲ್ ಅಕಾರ್ಡಿಂಗ್ ಟು ಮೀ. ಎಲ್ರಿಗೂ ಗೊತ್ತಿರಬೇಕದು, ಹುಡುಗಿರಿಗೆ ಅಂತಲ್ಲ, ಇಟ್ಸ್ ಅ ಲೈಫ್ ಸ್ಕಿಲ್, ಎಲ್ರಿಗೂ ಗೊತ್ತಿರಬೇಕಿದು.